ಇದೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪುಷ್ಪಾರ್ಚನೆಗೆ ಒಳಗಾದ ಸ್ನೇಹಿತರ ಒತ್ತಡಕ್ಕೆ ಮಣಿದು ಕ್ಷಣಿಕ ಸುಖದ ತುಳಿತಕ್ಕೊಳಗಾಗಿ ನಮ್ಮ ಅಂತರಾತ್ಮದ ಭರವಸೆಯಿಂದ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರತಿಜ್ಞೆ. ಜೈ ಹಿಂದ್. ಡ್ರಗ್ಸ್ ಹಾವಳಿಗೆ ದೇಶದ ಯುವ ಜನತೆಯನ್ನು ಬಲಿ ಕೊಟ್ಟು ಭಾರತದ ಭವಿಷ್ಯವನ್ನೇ ಕರಾಳವಾಗಿಸುವ ಷಡ್ಯಂತ್ರ ಇದರ ಹಿಂದಿದೆ. ಈ ಭಗವಂತನ ಕಾರ್ಯವನ್ನು ಮಾಡ್ತಿರುವಂಥ ರೋಟರಿಯ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಹರ್ಷಾಭಿವೃದ್ಧಿ ಸೇರಿಸಿ ಅದ್ಭುತವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಾಗೃತಿ ಮೂಡಿಸುವಂಥದ್ದು ಬಹಳ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಅದು ಎಲ್ಲಿಂದ ಶುರು ಮಾಡಬೇಕು ಅಂತಲೂ ಕೂಡ ನಮಗೆ ಒಂದು $1 ಮಿಲಿಯನ್ ಕ್ವಶನ್ ಕೂಡ ಆಗಿರ್ತಕ್ಕಂಥದ್ದು. ನಾವು ಹೇಳ್ತೀವಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ರಿ, ಮತ್ತು ರಕ್ಷಣಾ ಇಲಾಖೆ ಅಂತೆಲ್ಲ ಅದಕ್ಕೆ ತಡೆಗಡೆ ಹಾಕ್ರಿ ಅಂತ ಹೇಳ್ತೀವಿ. ಹಲವು ಸಂಘ ಸಂಸ್ಥೆಗಳು ಮತ್ತು ಸಮಾಜದ ಪ್ರಮುಖರ ಜೊತೆಗೆ ಇಂದು ಶಿವಮೊಗ್ಗದ ಆಡಳಿತದ ಒಂದು ಆವರಣದಲ್ಲಿ ಹಲವಾರು ನಾವು ಸ್ನೇಹಿತರು ಪಬ್ಲಿಕ್ಕಿಂದ ಶಿವಮೊಗ್ಗ ನಗರವನ್ನು ಒಂದು ಡ್ರಗ್ಸ್ ಮುಕ್ತ ಶಿವಮೊಗ್ಗ ನಗರವನ್ನು ಮಾಡಬೇಕು ಅಂತ ಹುಟ್ಟಿರುವಂತಹ ಒಂದು ರೂಪವೇ ಇದು ನಶಮುಕ್ತ ಶಿವಮೊಗ್ಗ. ಬೆಂಗಳೂರು ಇದರ ಸಹಯೋಗದೊಂದಿಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಇಂದು ಶಿವಮೊಗ್ಗದಲ್ಲಿ ಬಂದಿದೆ. 3 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತಿನ ಯುವಜನತೆ ಬರೀ ಡ್ರಗ್ಸ್ ಮೂಲಕ ಹಾಳಾಗುತ್ತಿದೆ, ಹಾಗೆ ಅದೇ ರೀತಿ ಶಿಕ್ಷಣ ಕೂಡ ಹಾಳಾಗುತ್ತಿದೆ. ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಸಂದೇಶವನ್ನು ನೀಡಬೇಕೆಂದು ಹಮ್ಮಿಕೊಂಡಿರುವ ಜಾಗೃತಿ ಸಾಗಿದೆ. देश का विकास के लिए जरूरत भी है. BGMS ब्रिटिशर्स का टाइम में शुरू हुआ है. माइंस का वर्कर्स का सेफ्टी के बारे में वो सोचता है. अभी भारत सरकार नया लेबर कोड लाई है. ये लेबर कोड में हेल्थ सेफ्टी के लिए, वर्कर्स का सेफ्टी के लिए अलग से हम कोड लाए हैं, OSH कोड. इसीलिए मुझे लग रहा है आने वाले दिन में BGMS का दायित्व बड़ा होगा. लेबर कोड को इम्प्लीमेंट करने में उसका बहुत बड़ा दायित्व है, क्योंकि प्रधानमंत्री जी हर बार बोलते हैं हमारे लिए वर्कर्स का सेफ्टी, हमारा मजदूरियों का सेफ्टी बहुत बड़ा विषय है. पहले वो, बाद में हमारा माइंड. ऐसा सोच रख के प्रधानमंत्री जी के नेतृत्व में हम काम कर रहे हैं. इसलिए नवंबर 21 में 2025 में लेबर कोड का, चारों लेबर कोड का लागू किया पूरा देश में. हम उसका नीचे तक उतरने का काम अभी हम करना है. वो एक्ट अभी कानूनी बनना है. इसलिए लेबर सेफ्टी का विषय में अलग से कोड रखे, उसका बारे में हम आने वाले दिन में सोचेंगे. BGMS का पात्र बहुत बड़ा रहेगा.